ಈ 2V 4V ಬೇಸಿಕಲಿ ಏನಪ್ಪಾ ಅಂದರೆ ಇದರ ಎಕ್ಸಾಸ್ಟ್ ಬಂದು ಇದನ್ನ ಬುಲ್ ಪಪ್ ಡಿಸೈನ್ ಅಂತ ಹೇಳ್ತಾರೆ. ಬುಲ್ ಪಪ್ ಎಕ್ಸಾಸ್ಟ್ ಡಿಸೈನ್ ಅಂತ ಹೇಳೋದ್ರಿಂದ ಇನ್ನು ಜನ ಕೇಳುವಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಮೈಲೇಜ್ ಎಷ್ಟು ಗುರು ಅಂತ. ನಮಸ್ತೆ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಸೊ ಇವತ್ತಿನ ಈ ರಿವ್ಯೂ ವಿಡಿಯೋ ಬಂದು ಸ್ವಲ್ಪ ಯುನೀಕ್ ಆಗಿ ಮಾಡ್ತಿರುವಂಥ ರಿವ್ಯೂ. ಯಾಕೆಂದರೆ 160 ಅಪಾಚೆ ಎರಡೂ, ಬಟ್ ಇದು 2 ವಾಲ್, ಇದು 4 ವಾಲ್. ಎರಡರಲ್ಲೂ ಏನೇನು ಡಿಫ್ರೆನ್ಸ್ ಇದೆ, ಎರಡರಲ್ಲೂ ಏನೇನು ಸಿಮಿಲಾರಿಟೀಸ್ ಇದೆ, ಎರಡು ಓಡಿಸೋಕ್ಕೆ ಯಾವ ರೀತಿ ಇದೆ, ಪ್ರೈಸ್ ಏನು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಎರಡು ಗಾಡಿಗಳು ಯಾರ್ಯಾರಿಗೆ ಸೂಟ್ ಆಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ರೈಡ್ ರಿವ್ಯೂ ವಿಡಿಯೋನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ರಿವ್ಯೂ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಈ ಗಾಡಿನ ಪ್ರೊವೈಡ್ ಮಾಡಿದಂಥ ನಮ್ಮ ಮೈಸೂರಿನ ಪ್ರೀಮಿಯಂ TVS ಡೀಲರ್ಶಿಪ್ ಆಗಿರುವಂಥ ಅಂಬಾರಿ TVS ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂಬಾರಿ TVS ಬಂದು ನಮ್ಮ ಮೈಸೂರು ಬಂಬೂ ಬಜಾರ್ ರೋಡ್ ಅಲ್ಲಿರುವಂತ ಪ್ರೀಮಿಯಂ TVS ಡೀಲರ್ಶಿಪ್ ಆಗಿದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಕರ್ನಾಟಕದಲ್ಲೇ ನಂಬರ್ 1 ಅಂಡ್ ಇಡೀ ಇಂಡಿಯಾದಲ್ಲೇ ಸೆಕೆಂಡ್ ಪ್ಲೇಸ್ ಪಡೆದಿರುವಂತಹ ಡೀಲರ್ಶಿಪ್ ಇದಾಗಿದೆ. ನೀವು ಯಾವುದೇ TVS 2 ವೀಲರ್ ನ ತಗೋಬೇಕು ಅಂದ್ರೂ ಅಥವಾ TVS ಒರಿಜಿನಲ್ ಆಕ್ಸೆಸರೀಸ್ ಅಂಡ್ ಮರ್ಚೆಂಡೈಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೂ ಇಲ್ಲಿಗೆ ಬನ್ನಿ. ಇಲ್ಲಿನ ವೆಲ್ ಟ್ರೈನ್ ಸ್ಟಾಫ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಟೆಸ್ಟ್ ರೈಡ್ ಮಾಡಿ, ಬುಕಿಂಗ್ ಮಾಡಿ, ಒಳ್ಳೊಳ್ಳೆ ಆಫರ್ಸ್ ಕೂಡ ನಿಮಗೆ ಕೊಡ್ತಾರೆ. ಲೋನ್ ಫೆಸಿಲಿಟಿ ಇದೆ. ನಿಮ್ಮ ಯಾವುದೇ ಬ್ರ್ಯಾಂಡ್ ನ ಹಳೆಯ 2 ವೀಲರ್ ನ ನೀವು ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ನನಗಿಷ್ಟ ಆಗಿದ್ರು, ಆಲ್ಮೋಸ್ಟ್ ಎಲ್ಲಾ ಮಾಡೆಲ್ ಗಾಡಿಗಳ ವೇರಿಯಂಟ್ಸ್, ಎಲ್ಲಾ ಕಲರ್ಸ್ ಇಲ್ಲೇ ಡಿಸ್ಪ್ಲೇ ಇರುತ್ತೆ. ಹಿಂದೆನೆ ಸ್ಟಾಕ್ ಯಾರ್ಡ್ ಇದೆ. ಸೊ ನೀವು ಕಣ್ಣಾರೆ ಗಾಡಿನ ನೋಡಿ ಅಲ್ಲೇ ಡಿಸೈಡ್ ಮಾಡಬಹುದು. ಜೊತೆಗೆ ನಿಮ್ಮ ಹಳೆಯ TVS 2 ವೀಲರ್ ನ ಸರ್ವಿಸ್ ಮಾಡಿಸಬೇಕು ಅಂತಿದ್ರೆ ಅಂಬಾರಿ TVS ಗೆ ಬನ್ನಿ. ಎಕ್ಸ್ಪೀರಿಯನ್ಸ್ಡ್ ಮೆಕ್ಯಾನಿಕ್ ಗಳಿರುವಂತಹ ಒಳ್ಳೆ ಸರ್ವಿಸ್ ಫೆಸಿಲಿಟಿ ಕೂಡ ಇದೆ. ಇಲ್ಲೇ ಕಸ್ಟಮರ್ ಲಾಂಜ್ ಅಲ್ಲೇ ಕುತ್ಕೊಂಡು ನೀವು ನಿಮ್ ಗಾಡಿ ಸರ್ವಿಸ್ ಆಗೋದನ್ನ ನೋಡಬಹುದು. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ TVS 2 ವೀಲರ್ ನ ಬೈ ಮಾಡಬೇಕು ಅಥವಾ ಸರ್ವಿಸ್ ಮಾಡಿಸಬೇಕು ಅಂತ ಅನ್ಕೊಂಡಿದ್ರೆ ಅಂಬಾರಿ TVS ಗೆ ಬನ್ನಿ. ಇನ್ ಕೇಸ್ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಅವರ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಹಾಕಿದೀನಿ, ಚೆಕ್ ಮಾಡಿ. ಹಾಗೇನೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಈ ತರದ 2 ವೀಲರ್ ಅಂಡ್ 4 ವೀಲರ್ ರಿವ್ಯೂಸ್ ನ 4K ಕ್ವಾಲಿಟಿನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೋಟೋಟೆಕ್ ಕನ್ನಡ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ ಅಪಾಚೆ 160 ಆ್ಯಂಡ್ ಅಪಾಚೆ 160 4V. ಎರಡೂ ಗಾಡಿಗೆ ಅದರದೇ ಆದಂತಹ ಫ್ಯಾನ್ ಬೇಸ್ ಇದೆ, ಫಾಲೋಯಿಂಗ್ ಇದೆ. ಯಾಕೆಂದರೆ ಎರಡರಲ್ಲೂ ಆ ಥರದ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ನೋಡಿ, 2005 ಅಲ್ಲಿ ಈ 150cc ಮಾರ್ಕೆಟು ತುಂಬ ಡಾಮಿನೇಟ್ ಆಗಿತ್ತು ಬಜಾಜ್ ಪಲ್ಸರಿಂದ. ಆ ಟೈಮಲ್ಲಿ ಅದಕ್ಕೆ ರೈವಲ್ ಆಗಬೇಕು ಅಂತ ಒಂದು ಗಾಡಿ ಬೇಕಿತ್ತು. TVS ಅವರು ಯೋಚನೆ ಮಾಡಿ ಬಿಟ್ಟಂಥ ಪ್ರಾಡಕ್ಟೇ TVS ಅಪಾಚೆ 150cc. ಅದಾದಮೇಲಿಂದ ಸಾಕಷ್ಟು ಅಪ್ಗ್ರೇಡ್ಸ್ ಆಗಿ CCಗಳು ಜಾಸ್ತಿ ಆಗಿ ಅಪಾಚೆ 160 ಆಗಿರ್ಬೋದು, 180 ಆಗಿರ್ಬೋದು, 200, ಈಗ 310 ಕೂಡ ಬಂದಿದೆ. ಸೊ ಹಾಗಾಗಿ ಸಾಕಷ್ಟು ವೇರಿಯಂಟ್ಸ್ಗಳನ್ನ ನಾವು ನೋಡಿದ್ದೀವಿ. ಸದ್ಯಕ್ಕೆ ನನ್ನ ಕಣ್ಣ ಮುಂದೆ ಇರೋದು ಅಪಾಚೆ 160 4V. ಸೊ ಈ 4Vಗೂ ಇದು 2 ವಾಲ್ವ್ ಅಂತ ಕರೀತಾರೆ ಇದನ್ನು, ಬಟ್ ಅದನ್ನು ಮೆನ್ಷನ್ ಮಾಡೋದಿಲ್ಲ. ಅಪಾಚೆ 160 ಅಂತ ಮಾತ್ರ ಕರೀತಾರೆ. ಇದು ಅಪಾಚೆ 160 4V ಅಂತ ಕರೆಸ್ಕೊಳ್ಳುತ್ತೆ. ಈ 2V 4V ಬೇಸಿಕ್ಲಿ ಏನಪ್ಪ ಅಂದರೆ 2 ವಾಲ್ವ್ ಇಂಜಿನ್ ಆ್ಯಂಡ್ 4 ವಾಲ್ವ್ ಇಂಜಿನ್ ಅಂತ. 2 ವಾಲ್ವ್ ಅಂದರೆ ಬೇಸಿಕ್ಲಿ ಇಂಜಿನಲ್ಲಿ ನಿಮಗೆ ಇಂಟೇಕು, ಎಕ್ಸಾಸ್ಟು 2 ವಾಲ್ವ್ ಕೊಟ್ಟಿರ್ತಾರೆ. ಆ 2 ವಾಲ್ವ್ಗಳ ಕೆಲಸ ಏನಪ್ಪ ಅಂದರೆ ಇಂಟೇಕ್ ವಾಲ್ವು ಫ್ಯೂಲ್ ಮತ್ತು ಏರ್ ಮಿಕ್ಸ್ಚರ್ನ ಚೇಂಬರ್ ಒಳಗಡೆ ರಿಲೀಸ್ ಮಾಡುತ್ತೆ. ಕಂಬಷನ್ ಆಗಿರುವಂಥ ಗ್ಯಾಸು ಎಕ್ಸಾಸ್ಟ್ ವಾಲ್ವಿಂದ ಆಚೆಗೆ ಬರುತ್ತೆ. ಬಟ್ 4 ವಾಲ್ವ್ ಇಂಜಿನಲ್ಲಿ ಏನಪ್ಪ ಅಂದರೆ 2 ಇಂಟೇಕ್ ವಾಲ್ವ್, 2 ಎಕ್ಸಾಸ್ಟ್ ವಾಲ್ವ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಿಮಗೆ ಫ್ಯೂಲ್ ಕಂಬಷನ್ ಇನ್ನೂ ಚೆನ್ನಾಗಾಗುತ್ತೆ, ಬೆಟರ್ ಸ್ಪೀಡ್ಸ್ ನಿಮಗೆ ಸಿಗುತ್ತೆ, ಹೈ ಆ್ಯಂಡ್ ಟಾರ್ಕ್ ಜಾಸ್ತಿ ಇರುತ್ತೆ. ಈ ಗಾಡಿಯಲ್ಲಿ ನಿಮಗೆ ಹೈ ಆ್ಯಂಡ್ ಟಾರ್ಕ್ ಜಾಸ್ತಿ ಸಿಕ್ಕಿದ್ರೆ ಈ ಗಾಡಿನಲ್ಲಿ ನಿಮಗೆ ಲೋ ಆ್ಯಂಡ್ ಟಾರ್ಕ್ ಜಾಸ್ತಿ ಸಿಗುತ್ತೆ. ಅಂದರೆ ಇನಿಷಿಯಲ್ ಪಿಕಪ್ ಇನ್ನೂ ಚೆನ್ನಾಗಿರುತ್ತೆ. ಇಂಜಿನ್ ರೆಸ್ಪಾನ್ಸ್ ಜಾಸ್ತಿ ಕೊಡೋದು ಇನಿಷಿಯಲ್ ಆಗಿ ಈ ಗಾಡಿ ಅಂದರೆ 2 ವಾಲ್ವ್ ವರ್ಷನ್. ಸೊ ಎರಡೂ ಗಾಡಿಗಳಲ್ಲಿ ಏನೇನು ವಿಶೇಷತೆ ಇದೆ ಒನ್ ಬೈ ಒನ್ ತಿಳಿಸ್ಬಿಡ್ತೀನಿ. ಫಸ್ಟು ಈ 2 ವಾಲ್ವ್ ವರ್ಷನಲ್ಲಿ ಏನಿದೆ ತಿಳಿಸ್ಬಿಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಫ್ರಮ್ ದ ಹೆಡ್ ಲ್ಯಾಂಪ್. ಈ ಹೆಡ್ ಲ್ಯಾಂಪ್ ಡಿಸೈನು ಟಿಪಿಕಲ್ ಅಪಾಚಿ ಡಿಸೈನ್ ಅಂತಲೇ ಹೇಳ್ಬೋದು. ಅದರಿಂದ ಇವಾಲ್ವ್ ಆಗಿ ಬಂದಿದೆ. ಆ್ಯಂಡ್ ಈ ಒಂದು LED ಡಿಸೈನ್ ಬೀಸ್ಟ್ LED ಹೆಡ್ ಲ್ಯಾಂಪ್ ಅಂತ ಹೇಳ್ತಾರೆ. ಅಂದರೆ ಒಂದು ಆ್ಯನಿಮಲ್ ಡಿಸೈನ್ ಅಂತ ಹೇಳ್ತಾರಲ್ಲ ಆ ಥರನೇ ಅಂತ ಅನ್ಬೋದು. TVS ರೈಡರಲ್ಲಿ ಕೂಡ ಈ ಥರದೇ ಆದಂಥ ಆ್ಯನಿಮಲಿಸ್ಟಿಕ್ ಡಿಸೈನ್ನ ನೀವು ನೋಡ್ಬೋದು. ಇನ್ ಕೇಸ್ ನೀವು TVS ರೈಡರ್ ರಿವ್ಯೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನ್ ಕಾಣ್ತಿದೆಯಲ್ಲ, ಐ ಬಟನಲ್ಲಿ ರೈಡರ್ ರಿವ್ಯೂ ಲಿಂಕ್ನ ಹಾಕಿದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ಅಪಾಚೆ 160, ನೀವು ನೋಡ್ತಾ ಇದ್ದೀರಾ LED DRLಸ್ನ ಇಲ್ಲಿ ಕೊಟ್ಟಿದ್ದಾರೆ. ಅದು ಕಣ್ಗಳ ಥರನೇ ಕಾಣುತ್ತೆ ಆನ್ ಆದಾಗ. ಆ್ಯಂಡ್ ಇಲ್ಲಿ ಇದು ಲೋ ಬೀಮ್, ಇದು ಹೈ ಬೀಮ್. ಸೊ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಆ ಹೆಡ್ ಲ್ಯಾಂಪ್ ಡಿಸೈನೇ ಗಾಡಿಗೆ ಒಂದು ಲುಕ್ನ ಕೊಡುತ್ತೆ ಡಿಸ್ಟಿಂಗ್ವಿಶ್ ಆಗಿ. ಸೊ ಅದರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ
ಟೆಲಿಸ್ಕೋಪಿಕ್ ಫೋಕ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ರೇಸ್ ಇನ್ಸ್ಪೈರ್ಡ್ ಡೀಟೈಲಿಂಗ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ಎರಡೂ ಗಾಡಿಗಳಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗೆ 17 ಇಂಚ್ ವೀಲ್ಸ್ನ ನಿಮಗೆ ಕೊಟ್ಟಿದ್ದಾರೆ. ರೋಟೋ ಪೆಟಲ್ ಡಿಸ್ಕ್ನ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಡ್ಯುವೆಲ್ ಚಾನಲ್ ABS ಸಿಗ್ತಾ ಇದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡರಲ್ಲೂ ಡಿಸ್ಕ್ ಬರುತ್ತೆ. ಈ 162 ವಾಲ್ ವೇರಿಯಂಟಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಆಪ್ಷನ್ ಕೂಡ ಇದೆ, ಅದನ್ನು ನೀವು ತೊಗೋಬೋದು. ಆ್ಯಂಡ್ ಹಾಗೆಯೇ ಈ ಕೌಲ್ ಡಿಸೈನ್ ನೀವು ನೋಡ್ತಾ ಇದ್ದೀರಾ, ಟ್ಯಾಂಕ್ಗೆ ಕೊಟ್ಟಿರೋದು ತುಂಬಾ ಶಾರ್ಪ್ ಆಗಿ ಡಿಸೈನ್ ತುಂಬಾ ಚೆನ್ನಾಗಿದೆ. 2025 ವೇರಿಯಂಟ್ ಆಗಿರೋದ್ರಿಂದ OBD2 ಕಂಪ್ಲೈಂಟ್ ಅಂತ ಕೂಡ ಇಲ್ಲಿ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. TVS ರೇಸಿಂಗ್ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ RTFI ರೇಸ್ ಟ್ಯೂನ್ಡ್ ಫ್ಯೂಲ್ ಇಂಜೆಕ್ಷನ್ ಇಂಜಿನ್ ಆಗಿರೋದ್ರಿಂದ ಇಂಜಿನ್ ರೆಸ್ಪಾನ್ಸ್ ತುಂಬಾ ಸಕ್ಕತ್ತಾಗಿದೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಆಮೇಲೆ ತಿಳಿಸ್ತೀನಿ ನಾನು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ಯೂಮಿನಿಯಂ ಲೀವರ್ಸ್ನ ಕೊಟ್ಟಿದ್ದಾರೆ. ಎರಡೂ ಗಾಡಿಗಳಲ್ಲೂ ಕೂಡ ಇದೆ ಅದು. ಸೊ ಅದು ಡಿಸ್ಟಿಂಗ್ವಿಶ್ ಆಗಿ ಕಾಣುತ್ತೆ, ಎದ್ದು ಕಾಣುತ್ತೆ ಬೇರೆ ವೆಹಿಕಲ್ಸ್ಗಳಿಗಿಂತ. ಆ್ಯಂಡ್ ಇನ್ನು ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣ್ತಿದೆ. 180 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲ್ಗೆ. ತುಂಬಾ ಸಫಿಷಿಯೆಂಟ್, ಅದು ಆರಾಮಾಗಿ ನಿಮ್ಮ ರೈಡ್ಸ್ನ ನೀವು ಕ್ಯಾರಿ ಮಾಡ್ಬೋದು. ಹಾಗೆಯೇ ಮಫ್ಲರ್ ಮೇಲೆ ಕೊಟ್ಟಿರುವಂಥ ಈ ಕ್ರೋಮ್ ಡಿಸೈನ್, ಅದರ ಮೇಲೆ RTR ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರೇರ್ ಸಸ್ಪೆನ್ಷನ್ ಬಂದು ಮಿಗ್ ಸಸ್ಪೆನ್ಷನ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೇ ಇದೆ ನೋಡಿ, MIG ಮೊನೋಟ್ಯೂಬ್ ಇನ್ವರ್ಟೆಡ್ ಗ್ಯಾಸ್ ಶಾಕ್ ಅಂತ. ಸೊ ಇದು ಎರಡು ಕಡೆ ಪ್ಲೇಸ್ ಆಗಿದೆ. ಅದರ ಕೆಲಸನ ತುಂಬಾ ಚೆನ್ನಾಗಿ ಮಾಡುತ್ತೆ. ಸಾಫ್ಟಾಗಿ ಕುಷನಿಂಗ್ನ ಕೊಡುತ್ತೆ. ಅದು ಗಾಡಿನ ಓಡಿಸುವಾಗ ತುಂಬಾ ಸ್ಟಿಫ್ ಅಂತಲೂ ಅನ್ಸೋದಿಲ್ಲ ನಿಮಗೆ. ಗಾಡಿಗೆ ಎಷ್ಟು ಬೇಕು ನಿಮ್ಮ ರೈಡ್ಗೆ ತಕ್ಕಂಥದ್ದನ್ನು ಟ್ಯೂನ್ ಮಾಡಿ ಆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದುಗಡೆ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ, ಆಗಲೇ ಹೇಳಿದ್ನಲ್ಲ. ಟೈರ್ ಸೆಕ್ಷನ್ ಎರಡು ಕಡೆ 17 ಇಂಚ್ ವೀಲ್ಸ್ನ ನಿಮ್ಗೆ ಕೊಟ್ಟಿದ್ದಾರೆ. ರೇರ್ ಟೈರ್. ಟಾಪ್ ಮಾಡಲಲ್ಲಿ ನಿಮಗೆ ಸ್ವಲ್ಪ ಅಗಲವಾದ ಟೈರ್ನ ಕೊಡ್ತಾರೆ. ನೀವು ಏನಾದರೂ ಡ್ರಮ್ ಬ್ರೇಕ್ ವೇರಿಯಂಟ್ನ ತೊಗೋತೀರಾ ಅಂದರೆ ಸ್ವಲ್ಪ ಚಿಕ್ಕದಾದ ಟೈರ್ಸ್ನ ಕೊಡ್ತಾರೆ. ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಎಕ್ಸಾಸ್ಟ್ನ ಕೊಟ್ಟಿದ್ದಾರೆ. 4 ವಾಲ್ವಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಸ್ಟ್ ಇದೆ, ಅದ್ರ ಬಗ್ಗೆ ಆಮೇಲೆ ಬರ್ತೀನಿ, ಸಪ್ರೇಟಾಗಿ ಡೀಟೇಲಾಗಿ ಮಾತಾಡೋಣ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ LED ಟೈಲ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಟಿಪಿಕಲ್ ಅಪಾಚಿ ಟೈಲ್ ಲ್ಯಾಂಪ್ಸ್ ಮುಂಚೆ ಬರ್ತಿತ್ತಲ್ಲ, ಆ ಥರದ ಟೈಲ್ ಲ್ಯಾಂಪ್ ಡಿಸೈನ್ನೇ ಈಗ LED ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಯೂನೀಕಾಗಿ ಎದ್ದು ಕಾಣ್ತಾ ಇದೆ ಇದು. ಆ್ಯಂಡ್ ಸೈಡಿಂದ ಈ ಕಡೆ ನೋಡ್ತೀರಾ ಅಂದರೆ ಓಪನ್ ಚೈನ್ ಸಿಸ್ಟಮ್ನ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ಈ ಗಾಡಿನಲ್ಲಿ ನಿಮಗೆ ಸೆಂಟ್ರಲ್ ಸ್ಟ್ಯಾಂಡ್ ಕೂಡ ಬರ್ತಾ ಇದೆ. ಎಷ್ಟೊಂದು ಗಾಡಿಗಳಿಗೆ ಸೆಂಟ್ರಲ್ ಸ್ಟ್ಯಾಂಡ್ ಬರೋದಿಲ್ಲ. ಆ್ಯಂಡ್ ಈ ಗಾಡಿನಲ್ಲಿ ಇನ್ನೊಂದೇನಪ್ಪ ಅಂದರೆ ಕಿಕ್ ಸ್ಟಾರ್ಟ್ ಆಪ್ಷನ್ ಇಲ್ಲ. ಎರಡೂ ಗಾಡಿನಲ್ಲಿ ಕಿಕ್ ಸ್ಟಾರ್ಟ್ ಆಪ್ಷನ್ ಬರೋದಿಲ್ಲ. ಸೆಲ್ಫ್ ಸ್ಟಾರ್ಟ್ ಆಪ್ಷನ್ ಒಂದೇ ಒಂದು ಕೊಟ್ಟಿರೋದು. ಆ್ಯಂಡ್ ಇನ್ನು ಸೀಟ್ಸ್ ಬಗ್ಗೆ ಹೇಳೋದಾದರೆ, ಸೀಟ್ಸ್ ಅಂತೂ ಓಡಿಸುವಾಗ ನನಗಂತೂ ತುಂಬಾ ಕಂಫರ್ಟೇಬಲ್ ಅಂತ ಅನಿಸ್ತು. ತುಂಬ ಹಾರ್ಡು ಇಲ್ಲ, ತುಂಬ ಸಾಫ್ಟು ಇಲ್ಲ, ಕುಷನಿಂಗ್ ತುಂಬಾ ಚೆನ್ನಾಗಿ ಇದೆ. ಗೈಸ್, ಇನ್ನು ಅಪಾಚಿ RTR 160 4V ವೆಹಿಕಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಸ್ಟಾರ್ಟಿಂಗ್ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ ಹೆಡ್ಲ್ಯಾಂಪ್ ಡಿಸೈನ್ ಚೇಂಜ್ ಇದೆ. ನೀವು ನೋಡ್ತಾ ಇದ್ದೀರಾ ಈ ಡಿಸೈನ್ಗೂ ಈ ಒಂದು ಡಿಸೈನ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು 4V ವೆಹಿಕಲ್ ಅಂತ. ಸೊ ಇಲ್ಲಿ ನಿಮಗೆ ಲೋ ಬೀಮ್ನ ಕೊಡ್ತಾ ಇದ್ದಾರೆ, ಮೇಲ್ಗಡೆ ಹೈ ಬೀಮ್ ಡಿಸೈನ್ ಇದೆ, ಮಧ್ಯದಲ್ಲಿ LED DRLಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಈ ಒಂದು ಮೇನ್ ಅಟ್ರಾಕ್ಷನ್ ಏನಪ್ಪ ಅಂದರೆ USD ಫೋಕ್ಸ್, ಅಪ್ಸೈಡ್ ಡೌನ್ ಫೋಕ್ಸ್ ಅಂತ ಹೇಳ್ತಾರೆ. ಉಲ್ಟಾ ಪಲ್ಟಾ ಇರುತ್ತಲ್ಲ, ಅದನ್ನೇ ಅಪ್ಸೈಡ್ ಡೌನ್ ಫೋರ್ಕ್ ಅಂತ ಹೇಳೋದು. ಗೋಲ್ಡ್ ಕಲರಲ್ಲಿ ಅದನ್ನು ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಅಲಾಯ್ ವೀಲ್ಸ್ ಕೂಡ ರೆಡ್ಡಲ್ಲಿ ಪೇಂಟ್ ಆಗಿದೆ. ನನ್ನ ಪರ್ಸನಲ್ ಫೇವ್ರೇಟ್ ಅಲಾಯ್ ವೀಲ್ಸ್ ಬ್ಲ್ಯಾಕಲ್ಲಿ ಇದ್ರೇ ಚೆನ್ನಾಗಿ ಕಾಣುತ್ತೆ. ಅದು ಅಗ್ರೆಸಿವ್ ಆಗಿ ಚೆನ್ನಾಗಿ ಒಳ್ಳೆ ಲುಕ್ ಕೊಡುತ್ತೆ. ಬಟ್ ಇದು TVS ಅಲ್ಲಿ ಈ ಥರದ ಒಂದು ಡಿಸೈನ್ ಲ್ಯಾಂಗ್ವೇಜ್ನ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಐಗೋ ಅಸಿಸ್ಟ್ ವೇರಿಯಂಟ್ ಆಗಿರ್ಬೋದು, ರೈಡರ್ಲಿ ನಾವು ನೋಡೋದಲ್ಲ. ಸೊ ಆ ಥರದ ವೆಹಿಕಲಲ್ಲಿ ಆ್ಯಂಡ್ ಈ ವೆಹಿಕಲಲ್ಲಿ ಎಂಟಾರ್ಕಲ್ಲಿ ಈ ಥರದ ರೆಡ್ ಕಲರ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ನಿಮಗೆ 17 ಇಂಚ್ ವೀಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ರೋಟೋ ಪೆಟಲ್ ಡಿಸ್ಕ್. ಹಾಗೆಯೇ ಫ್ರಂಟಲ್ಲಿ ಬ್ಯಾಕಲ್ಲಿ ನಿಮಗೆ ಡ್ಯುವೆಲ್ ಚಾನಲ್ ABSನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಒಂದು ಸ್ಪೆಷಲ್ ABS ಇದೆ, ಸೂಪರ್ ಮೋಟೋ ABS ಅಂತ. ಅದು ಇನ್ನೂ ನಿಮಗೆ ಸ್ಟೆಬಿಲಿಟಿನ ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರೇಸ್ ಇನ್ಸ್ಪೈರ್ಡ್ ಡಿಸೈನ್ ಅಂತಲೇ ಅನ್ಬೋದು. ಈ ಒಂದು ವೆಹಿಕಲಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಆಗಿರ್ಬೋದು, ಆ ಗ್ರಾಫಿಕ್ಸ್ ಆಗಿರ್ಬೋದು, ರೇಸ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಈ ಇಂಜಿನ್ ಕೌಲ್ ಇದು ಕೂಡ ಶಾರ್ಪ್ ಡಿಸೈನ್ನ ಕೊಡುತ್ತೆ. ಇದು ಕೂಡ OBD2B ಬ್ಯಾಡ್ಜಿಂಗ್ನ ಕ್ಯಾರಿ ಮಾಡುತ್ತೆ. ಕಿಕ್ ಸ್ಟಾರ್ಟ್ ಇದರಲ್ಲಿ ಬರೋದಿಲ್ಲ, ಸೆಲ್ಫ್ ಸ್ಟಾರ್ಟ್. ಆಗಲೇ ಹೇಳಿದ್ನಲ್ಲ, ಎರಡು ಗಾಡಿಗಳಲ್ಲಿ ಸೆಲ್ಫ್ ಸ್ಟಾರ್ಟ್ ಮಾತ್ರ ಇರೋದು ಅಂತ. ಇದರಲ್ಲೂ ನಿಮಗೆ ಅಡ್ಜಸ್ಟಬಲ್ ಲೀವರ್ಸ್ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ 1 2 3 ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ನೀವು ನೋಡ್ತಾ ಇದ್ದೀರಾ. ನಿಮ್ಗೆ ಹೇಗೆ ಬೇಕು ನೀವು ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಹ್ಯಾಂಡ್ಲಿಂಗಿಗೆ ತಕ್ಕಂತೆ. ಹಾಗೆ ಇನ್ನು ಇದರ ಎಕ್ಸಾಸ್ಟ್ ಬಂದು ಇದನ್ನು ಬುಲ್ ಪಪ್ ಡಿಸೈನ್ ಅಂತ ಹೇಳ್ತಾರೆ. ಬುಲ್ ಪಪ್ ಎಕ್ಸಾಸ್ಟ್ ಡಿಸೈನ್ ಅಂತ ಹೇಳೋದ್ರಿಂದ ಇಲ್ಲಿ ಒಂದು ದೊಡ್ಡ ನೀವು ಎಕ್ಸಾಸ್ಟ್ನೇ ನೋಡ್ತಾ ಇದ್ದೀರಾ. ಇದರ ಸೌಂಡೇ ಬೇರೆ ಥರ ಇದೆ. ಅದನ್ನು ರೈಡ್ ರಿವ್ಯೂ ಮಾಡುವಾಗ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ. ರೇರಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಟ್ಯಾಂಡರ್ಡ್ ಆಗಿ ಇದರಲ್ಲಿ ಡಿಸ್ಕ್ ಬ್ರೇಕ್ ಬಂದೇ ಬರುತ್ತೆ. ಆ್ಯಂಡ್ ಹಿಂದ್ಗಡೆ ಟೈರ್ ಬಂದು ರೇಡಿಯಲ್ ಟೈರ್. ಇದು ರೇಡಿಯಲ್ ಟೈರ್ಗೂ ಮಾಮೂಲಿ ಬಯಾಸ್ ಟೈರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ರೈಡಿಂಗಲ್ಲಿ. ಬಟ್ ಇದು ಆಗಲೇ ಹೇಳೋದಲ್ಲ, 4 ವಾಲ್ ಬಂದು ಹೆಚ್ಚಿನ ಆ ನಿಮ್ಮ ಸ್ಪೋರ್ಟಿವ್ನೆಸ್ಗೆ ಒತ್ತು ಕೊಟ್ಟು ಮಾಡಿರುವಂಥ ಡಿಸೈನ್ ಈ ಒಂದು ವೆಹಿಕಲ್ ಆಗಿದೆ. ಆ್ಯಂಡ್ ಇನ್ನು ರೇರ್ ವ್ಯೂ ಈ ರೀತಿ ಇದೆ. ಇದರ ಟೈಲ್ ಲ್ಯಾಂಪ್ ಡಿಸೈನ್ ಬಂದು ಚೇಂಜ್ ಇದೆ ಕಂಪೇರ್ಡ್ ಟು ದ 2V ವರ್ಷನ್. ಹಾಗೆ ಇಲ್ಲಿ ಒಂದು ಕೀ ಸ್ಲಾಟ್ ಇದೆ. ಇದನ್ನು ಓಪನ್ ಮಾಡಿಕೊಂಡ್ರೆ ನೀವು ನಿಮ್ಮ ಸೀಟ್ನ ತೆಗೆದುಕೊಳ್ಳಬಹುದು, ಅಂದರೆ ಓಪನ್ ಮಾಡಿಕೊಳ್ಳಬಹುದು.
ಆ್ಯಂಡ್ ಇನ್ನು ಈ ಕಡೆ ಸೈಡಿಂದ ನೀವು ನೋಡ್ತೀರಾ ಅಂದರೆ ಇಲ್ಲೂ ಕೂಡ ನಿಮಗೆ ಓಪನ್ ಚೈನ್ ಸಿಸ್ಟಮ್ನೇ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸೆಂಟರ್ ಸ್ಟ್ಯಾಂಡ್. ಹಾಗೆ ಸೀಟ್ಸ್ ಬಗ್ಗೆ ಹೇಳೋದಾದರೆ ಡ್ಯುಯಲ್ ಟೋನ್ ಡಿಸೈನ್ ಇರುವಂಥ ಸೀಟ್ಸ್ನ ನಿಮಗೆ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಇದರ ಸೀಟ್ಸ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ. ನಿಮ್ಮ ಲಾಂಗರ್ ರೈಡ್ಸ್ ಆಗಿರ್ಬೋದು, ಡೇ ಟು ಡೇ ಕಮ್ಯೂಟಿಂಗ್ ಆಗಿರ್ಬೋದು, ಆರಾಮಾಗಿ ಕೂತ್ಕೊಂಡು ನೀವು ರೈಡ್ ಮಾಡ್ಬೋದು. ಗೈಸ್, ಇನ್ನು ಅಪಾಚಿ 160 ಕನ್ಸೋಲ್ ಬಗ್ಗೆ ತಿಳಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಕೀ ಸ್ಟ್ಯಾಂಡರ್ಡ್ ಆಗಿ ರೆಗ್ಯುಲರ್ ಕೀನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಟರ್ನ್ ಆನ್ ಮಾಡಿದ್ರೆ ಡಿಜಿಟಲ್ LCD ಡಿಸ್ಪ್ಲೇ ನಿಮಗೆ ಕಾಣುತ್ತೆ. ಕಲರ್ TFT ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ TVS Raider 125cc ವೆಹಿಕಲ್ನಲ್ಲೇ ಕಲರ್ TFT ಆಪ್ಷನ್ ಬಂದಿರೋದ್ರಿಂದ ಈ ಕಸ್ಟಮರ್ಸ್ ಕೂಡ, ಅಂದರೆ ಅಪಾಚಿ ಕಸ್ಟಮರ್ಸ್ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. TVS ಅವರೇ ಈ ವಿಡಿಯೋನ ನೀವು ನೋಡ್ತಿದ್ರೆ ದಯವಿಟ್ಟು ಕನ್ಸಿಡರ್ ಮಾಡಿ ಆ ಥರದ ಒಂದು ವೇರಿಯಂಟ್ನು ಕೊಡಿ. ಇದನ್ನು ಯಾರು ಇಷ್ಟಪಡ್ತಿರ್ತಾರೆ ಅವ್ರಿಗೆ ಅದು ಖಂಡಿತವಾಗ್ಲೂ ತಗೋತಾರೆ, ಖಂಡಿತ ಇಷ್ಟ ಆಗುತ್ತೆ. ಕಲರ್ TFT ಡಿಸ್ಪ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬರೋಣ ವಾಪಸ್ಸು. LCD ಡಿಸ್ಪ್ಲೇ ಬಂದು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಚೆನ್ನಾಗಿ ಬೋಲ್ಡ್ ಆಗಿ ನಿಮಗೆ ಡೀಟೇಲ್ಸ್ ಕಾಣಿಸುತ್ತೆ. ಆಬ್ವಿಯಸ್ಲಿ ಸ್ಪೀಡ್, ಟೈಮ್, RPM, ಡಿಸ್ಟೆನ್ಸ್ ಟು MT ಆಗಿರ್ಬೋದು, ಓಡೋಮೀಟರ್ ಆ್ಯಂಡ್ ಫ್ಯೂಲ್ ಗೇಜ್ ಎಲ್ಲವೂ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ನೀವೇನಾದರೂ ನಿಮ್ಮ ಮೊಬೈಲ್ ಫೋನಿಂದ TVS ಸ್ಮಾರ್ಟ್ ಕನೆಕ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಬೈಕಿಗೆ ಕನೆಕ್ಟ್ ಆಗ್ತೀರಾ ಅಂದರೆ ಸಾಕಷ್ಟು ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗ್ತಾ ಇದೆ, ಕಾಲ್, SMS ಅಲರ್ಟ್ಸ್ ಇದೆ, ವಾಯ್ಸ್ ಅಸಿಸ್ಟ್ ಇದೆ ನಿಮಗೆ. ಇನ್ನೂ ಈ ಥರದ ಸಾಕಷ್ಟು ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ರೈಡ್ ಮಾಡುವಾಗ. ಆ್ಯಂಡ್ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ RTR 160 ಚೆಕರ್ಡ್ ಫ್ಲ್ಯಾಗ್ ಡಿಸೈನ್ ಕೊಟ್ಟಿದ್ದಾರಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹ್ಯಾಂಡಲ್ ಬಾರ್ಸ್ ನೀವು ನೋಡ್ತಾ ಇರ್ಬೋದು, ಸ್ಪ್ಲಿಟ್ ಹ್ಯಾಂಡಲ್ ಬಾರ್ಸ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಡಿಸ್ಟಿಂಗ್ವಿಶ್ ಆಗಿ ರೈಡ್ ರಿವ್ಯೂನಲ್ಲಿ ಮುಂದಕ್ಕೆ ತಿಳಿಸ್ತೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಮುಂದೆ ಪಾಸ್ ಲ್ಯಾಂಪ್ ಕೊಟ್ಟಿದ್ದಾರೆ, ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಇಲ್ಲೇ ಇದೆ. ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್, ಅದರ ಕೆಳಗಡೆ ಹಾರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ. ಹಾರ್ನ್ ತುಂಬಾ ಚೆನ್ನಾಗಿದೆ. ಸ್ಟಾಕಲ್ಲೇ ಈ ಥರದ ಹಾರ್ನ್ ಕೊಟ್ಟಿರೋದ್ರಿಂದ ನೀವು ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಇನ್ನೂ ದೊಡ್ಡ ಹಾರ್ನ್ ಹಾಕ್ಸ್ಕೋಬೇಕಾಗಿಲ್ಲ. ಆ್ಯಂಡ್ ಈ ಕಡೆ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮೋಡ್ ಅಂತ ಈ ಬಟನ್ ಇದೆಯಲ್ಲ, ನಿಮ್ಮ ರೈಡ್ ಮೋಡ್ಸ್ನ ಟಾಗಲ್ ಮಾಡ್ಕೋಬೋದು. ಅದರ ಕೆಳಗಡೆ ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ. ಸೊ ಈಗ ರೈಡ್ ಮೋಡ್ಸ್ ಬಗ್ಗೆ ಹೇಳಬೇಕು ಅಂದರೆ 3 ರೈಡ್ ಮೋಡ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಒಂದು ಅರ್ಬನ್, ಇನ್ನೊಂದು ರೈನ್, ಇನ್ನೊಂದು ಸ್ಪೋರ್ಟ್. 3 ರೈಡ್ ಮೋಡ್ಸ್ನ ಕೊಟ್ಟಿದ್ದಾರೆ. ಅರ್ಬನ್ ಮೋಡ್ ಬಂದು ಡೇ ಟು ಡೇ ನೀವು ಸಿಟಿನಲ್ಲಿ ಓಡಿಸಬೇಕಾದಾಗ ಜಾಸ್ತಿ ಯೂಸ್ ಮಾಡುವಂಥ ಮೋಡ್ ಆಗಿರುತ್ತೆ. ರೈನ್ ಮೋಡ್ಗೆ ನೀವು ಶಿಫ್ಟ್ ಆಗ್ತೀರಾ ಅಂದರೆ ಸ್ವಲ್ಪ ವೆಟ್ ಸರ್ಫೇಸಸಲ್ಲಿ ಗ್ರಿಪ್ ಎಕ್ಸ್ಟ್ರಾ ನಿಮಗೆ ಪ್ರೊವೈಡ್ ಮಾಡುತ್ತೆ. ABS ರೆಸ್ಪಾನ್ಸ್ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಸ್ಪೋರ್ಟ್ ಮೋಡ್ಗೆ ನೀವೇನಾದರೂ ಚೇಂಜ್ ಆಗ್ತೀರಾ ಅಂದರೆ ಗಾಡಿಯ ಫುಲ್ ಪವರ್ನ ನಿಮಗೆ ಕೊಡುತ್ತೆ. ಸೊ ನೀವೇನಾದರೂ ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಅರ್ಬನ್ ಅಥವಾ ರೈನ್ ಮೋಡಲ್ಲೇ ನೀವು ಇರಬೇಕಾಗತ್ತೆ. ಆಗ ಗಾಡಿಯ ಜಾಸ್ತಿ ಮೈಲೇಜ್ ನೀವು ತೊಗೋಬೋದು ಗಾಡಿಯಿಂದ. ಬಟ್ ಸ್ಪೋರ್ಟ್ ಮೋಡ್ ಫಾರ್ ಎಂಥೂಸಿಯಾಸ್ಟ್ಗಳಿಗೆ ಮಾತ್ರ. ಇನ್ನು ಟ್ಯಾಂಕ್ ಡಿಸೈನ್ ನೀವು ನೋಡ್ತಾ ಇದ್ದೀರಾ, ಯುನೀಕ್ ಆಗಿ ಇದೆ. ಇದು ಸ್ಲೀಕ್ ಆಗಿ ಮಧ್ಯದಲ್ಲಿದೆ, ಸೈಡಲ್ಲಿ ಫೇರಿಂಗ್ ಕೊಟ್ಟಿರೋದ್ರಿಂದ ಮಸಲ್ ಲುಕ್ ನಿಮಗೆ ಕೊಡ್ತಾ ಇದೆ. ಈ ಒಂದು ಟ್ಯಾಂಕ್ 12 ಲೀಟರ್ ಫ್ಯೂಲ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಫ್ಯೂಲ್ ಕ್ಯಾಪ್ ಡಿಸೈನು ತುಂಬಾ ಸ್ಪೋರ್ಟಿವ್ ಆಗಿದೆ. ಸೊ ಓವರ್ ಆಲ್ ನನಗೆ ಈ ಗಾಡಿಯ ಲುಕ್ಸ್ ಆಗಿರ್ಬೋದು, ಫಿಟ್ ಆ್ಯಂಡ್ ಫಿನಿಶ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಗೈಸ್, ಇನ್ನು ಅಪಾಚೆ 164V ಕನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ಕೀ ನೋಡಿ ಈ ರೀತಿ ಇದೆ. ಇದನ್ನು ವೇವ್ ಬೈಟ್ ಕೀ ಅಂತ ಕರೀತಾರೆ. ಇದು ನೋಡಿ ಇಲ್ಲಿ ವೇವ್ಸ್ ಇದೆಯಲ್ಲ, ಈ ರೀತಿಯಾದಂಥ ಕೀ ನಿಮ್ಮ ಸ್ಟ್ಯಾಂಡರ್ಡ್ ಕೀಗಿಂತ ಡಿಫ್ರೆಂಟ್ ಆಗಿದೆ. ಇದನ್ನು ನಕಲು ಮಾಡುವುದು ಕಷ್ಟ, ಹಾಗಾಗಿ ಪ್ರೀಮಿಯಂ ವೆಹಿಕಲ್ಸಲ್ಲಿ ಇದನ್ನು ಜಾಸ್ತಿ ಕೊಡ್ತಾರೆ. ಸೊ ಟರ್ನ್ ಆನ್ ಮಾಡೋಣ. ಇದರಲ್ಲೂ ಕೂಡ ನಿಮಗೆ LCD ಡಿಸ್ಪ್ಲೇನ ಕೊಟ್ಟಿದ್ದಾರೆ, ಫುಲ್ಲಿ ಡಿಜಿಟಲ್ ಇದು. ಸೊ ಚೆನ್ನಾಗಿದೆ ಇದು ಡಿಸ್ಪ್ಲೇ. ಬಟ್ ಆಗಲೇ ಹೇಳಿದಾಗೆ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ಅಪ್ಡೇಟಲ್ಲಿ ಈ 4Vನಲ್ಲಿ TFT ವೇರಿಯಂಟು ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ RPM ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಡಿಸ್ಟೆನ್ಸ್, ಫ್ಯೂಯಲ್, ಟೈಮ್, ಆ್ಯಾವ್ರೇಜ್ ಸ್ಪೀಡ್ ಆಗಿರ್ಬೋದು, ಜೊತೆಗೆ ಎಕ್ಸ್ಟ್ರಾ ನಿಮಗೆ ರೇಸ್ ಟೆಲಿಮೆಟ್ರಿಗಳೆಲ್ಲ ಗೊತ್ತಾಗುತ್ತೆ. ನೀವೇನಾದರೂ TVS ಸ್ಮಾರ್ಟ್ ಕನೆಕ್ಟ್ ಆ್ಯಪ್ ಯೂಸ್ ಮಾಡಿಕೊಂಡು ಈ ಗಾಡಿ ಜೊತೆ ಕನೆಕ್ಟ್ ಆಗ್ತೀರಾ ಅಂದರೆ ಆಬ್ವಿಯಸ್ಲಿ ಬ್ಲೂಟೂತ್ ಇದೆ, ನಿಮಗೆ ಕಾಲ್, SMS ಅಲರ್ಟ್ಸ್ ನಿಮಗೆ ಸಿಗ್ತಾ ಇದೆ. ಹಾಗೆಯೇ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದರಲ್ಲಿ ಬಂದೇ ಬರುತ್ತೆ. ಆ್ಯಂಡ್ ಗೇರ್ ಶಿಫ್ಟ್ ಇಂಡಿಕೇಟರ್ ಆಗಿರ್ಬೋದು ಎಲ್ಲ ನಿಮಗೆ ಇಲ್ಲೇ ಕೊಡುತ್ತೆ, ಡಿಸ್ಪ್ಲೇ ಆಗುತ್ತೆ, ಚೆನ್ನಾಗಿದೆ. ಆ್ಯಂಡ್ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ, ನೀವು ಗಾಡಿ ಓಡಿಸುವಾಗ ಈ ಫ್ರಂಟ್ ಲುಕ್ ಇದೆಯಲ್ಲ, ಅಪಾಚಿ 160ನಲ್ಲಿ ನಿಮಗೆ ಇಲ್ಲಿ ವೈಸರ್ ಬರುತ್ತೆ. ಸೊ ಹಾಗೆ ಏನೋ ಫೀಲ್ಡ್ ಅಂತ ಅನಿಸುತ್ತೆ, ಬಟ್ ಇದರಲ್ಲಿ ಖಾಲಿ ಡಿಸೈನ್. ನೇಕೆಡ್ ಬೈಕ್ನ ನಾನು ರೈಡ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ನಿಮಗೆ ಈ ಗಾಡಿ ಕೊಡುತ್ತೆ. ಇದರಲ್ಲಿ ನಿಮಗೆ ಕನ್ವೆನ್ಷನಲ್ ಹ್ಯಾಂಡಲ್ ಬಾರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಅಂದರೆ ಅಪಾಚಿ 160ನಲ್ಲಿ ನಿಮಗೆ ಸ್ಪ್ಲಿಟ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿದ್ರು. ಸೊ ಇದರಲ್ಲಿ ನಿಮಗೆ ಹ್ಯಾಂಡಲ್ ಬಾರ್ ಡಿಸೈನ್ ಚೇಂಜ್ ಇದೆ. ಸೊ ಆ USD ಫೋಕ್ಸ್ ಕೊಟ್ಟಿರೋದಾಗಿರ್ಬೋದು, ಸೊ ಇದರಲ್ಲಿ ಕನ್ವೆನ್ಷನಲ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿರೋದಾಗಿರ್ಬೋದು, ಆ ರೈಡ್ ಕ್ವಾಲಿಟಿನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಪಾಸ್ ಸ್ವಿಚ್ ಕೊಟ್ಟಿದ್ದಾರೆ, ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟ್ ಇದೆ. ಅದರ ಕೆಳಗಡೆ ಈ ಐ ಬಟನ್ ಕೊಟ್ಟಿದ್ದಾರಲ್ಲ, ಇದು ಸ್ಮಾರ್ಟ್ ಕನೆಕ್ಟ್ ಆ್ಯಪ್ಗೆ ಕನೆಕ್ಟ್ ಆದಾಗ ಯೂಸ್ಫುಲ್ ಆಗುವಂಥ ಬಟನ್ ಇದು. ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್,
ಹಾರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಲೌಡ್ ಆಗಿ ಚೆನ್ನಾಗಿದೆ. ಈ ಕಡೆ ರೈಟ್ ಸೈಡ್ಗೆ ಬರ್ತೀನಿ ಅಂದರೆ ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ, ರೈಡ್ ಮೋಡ್ಸ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲೂ ಕೂಡ ಸೇಮ್ ಅರ್ಬನ್, ರೈನ್ ಆ್ಯಂಡ್ ಸ್ಪೋರ್ಟ್ ಮೋಡ್ ಸೇಮ್ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಕೆಳಗಡೆ ನಿಮ್ಮ ಹೆಡ್ಲೈಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಬಹುದಾದಂತಹ ಸ್ವಿಚ್ ಕೊಟ್ಟಿದ್ದಾರೆ, ಅದು 2V ವೇರಿಯಂಟಲ್ಲಿ ಮಿಸ್ಸಿಂಗ್ ಇದೆ. ಅದರ ಕೆಳಗಡೆ ನಿಮಗೆ ಇಗ್ನಿಷನ್ ಸ್ವಿಚ್ನ ಕೊಟ್ಟಿದ್ದಾರೆ. ಇನ್ನು ನೀವು ಟ್ಯಾಂಕ್ ಡಿಸೈನ್ ಬಗ್ಗೆ ಮಾತಾಡ್ತೀರಾ ಅಂದರೆ ಟ್ಯಾಂಕ್ ಡಿಸೈನ್ ನೋಡಿ, ಇದು ಫೈಬರ್ ಎಲಿಮೆಂಟು, ಇದರ ಒಳಗಡೆ ನಿಮಗೆ ಮೆಟಲ್ ಎಲಿಮೆಂಟ್ ಇದೆ. ಸೊ ಇದು ತುಂಬಾ ಚೆನ್ನಾಗಿದೆ ಡಿಸೈನು, ಸ್ಕೂಪ್ಡ್ ಡಿಸೈನ್, ಮಸ್ಕ್ಯುಲರ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಫ್ಯೂಲ್ ಕ್ಯಾಪ್ ನಿಮಗೆ ಯೂಶಲಿ ಕನ್ವೆನ್ಷನಲ್ ಗಾಡಿಗಳಲ್ಲಿ ಎಲ್ಲದರಲ್ಲಿ ಸೆಂಟ್ರಲ್ ಬರುತ್ತೆ, ಇದರಲ್ಲಿ ಸ್ವಲ್ಪ ರೈಟ್ ಸೈಡ್ಗೆ ಕೊಟ್ಟಿದ್ದಾರೆ, ಅದು ಯೂನಿಕ್ ಆಗಿ ಚೆನ್ನಾಗಿದೆ. ಇದರಲ್ಲೂ ಕೂಡ ನೀವು 12 ಲೀಟರ್ ಫ್ಯೂಲ್ನ ತುಂಬಿಸ್ಬೋದು. ಇನ್ನು ಈ ಅಪಾಚೆ 160 ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಟರ್ನ್ ಆನ್ ಮಾಡಿ, ಗಾಡಿ ನ್ಯೂಟ್ರಲ್ ಇದೆ. ನೋಡ್ತಾ ಇದ್ದೀರಾ, ಐಡ್ಲಿಂಗ್ ನಾಯ್ಸ್ ಈ ರೀತಿ ಇದೆ. ರೇವ್ಸ್ ಕೊಟ್ಟಾಗ ಈ ರೀತಿ ಇದೆ ಇದರ ಎಕ್ಸಾಸ್ಟ್ ನೋಟ್. ಇನ್ನು 4V ಎಕ್ಸಾಸ್ಟ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಟರ್ನ್ ಆನ್ ಮಾಡಿ, ಆಗಲೇ ಹೇಳಿದ್ನಲ್ಲ ಬುಲ್ ಪಾಪ್ ಎಕ್ಸಾಸ್ಟ್ ಡಿಸೈನ್ ಅಂತ, ಅದರ ಸೌಂಡೇ ಬೇರೆ ಚೇಂಜ್ ಆಗಿಬಿಡುತ್ತೆ ನೋಡಿ. ಐಡ್ಲಿಂಗ್ ನಾಯ್ಸ್ ಈ ರೀತಿ ಇದೆ. ಇನ್ನೂ ಸ್ವಲ್ಪ ನಿಮಗೆ ರಿಫೈನ್ಡ್ ಆಗಿರುವಂಥ ನಾಯ್ಸ್ ಇದೆ 160 4Vನಲ್ಲಿ. ಗೈಸ್, ಇನ್ನು ಈ ಎರಡು ಬೈಕ್ಗಳಲ್ಲಿ ಸಿಮಿಲರ್ ಟೆಕ್ ಶೇರ್ ಆಗಿದೆ. ಅದೇನಪ್ಪ ಅಂದರೆ GTT ಟೆಕ್ನಾಲಜಿ ಅಂತ, ಅಂದರೆ ಗ್ಲೈಡ್ ಥ್ರೂ ಟೆಕ್ನಾಲಜಿ ಅಂತ. ನೀವೇನಾದರೂ ಈ ಎರಡು ಬೈಕಲ್ಲಿ ಯಾವುದಾದ್ರೂ ಒಂದು ಬೈಕ್ನ ಇಟ್ಕೊಂಡಿದ್ದೀರಾ ಅಂದರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಸ್ಟಕ್ ಆಗಿದಾಗ ಈ ಒಂದು ಫೀಚರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದೇನಪ್ಪ ಅಂದರೆ ನೀವು ಗಾಡಿನ ಸ್ಟಾರ್ಟ್ ಮಾಡಿ ಗೇರಲ್ಲಿ ಫಸ್ಟ್ ಗೇರ್ಗೆ ಹಾಕಿಬಿಟ್ಟು ಎಕ್ಸಿಲೇಟರ್ನ ಕೊಡದೆ ಬರೀ ನೀವು ಕ್ಲಚ್ನ ಬಿಟ್ಟರೆ ಸಾಕು, ಸ್ವಲ್ಪ ನಿಮ್ಮ ಗಾಡಿ ಫಸ್ಟ್ ಗೇರ್ನಲ್ಲಿ ಅಪ್ ಟು 7 km/h ಸ್ಪೀಡಲ್ಲಿ ಮೂವ್ ಆಗುತ್ತೆ. ಈ ಗಾಡಿನಲ್ಲೂ ಅಷ್ಟೇ, ಈ ಗಾಡಿನಲ್ಲೂ ಅಷ್ಟೇ. ಆ್ಯಂಡ್ ಸೆಕೆಂಡ್ ಗೇರ್ನಲ್ಲಿ ಅಪ್ ಟು 12 km ಆ್ಯಂಡ್ ಥರ್ಡ್ ಗೇರ್ನಲ್ಲಿ ಅಪ್ ಟು 17 km ಮೂವ್ ಆಗುತ್ತೆ. ನೀವು ಎಕ್ಸಿಲೇಟರ್ ಕೊಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ಲಚ್ನ ಸ್ವಲ್ಪ ರಿಲೀಸ್ ಮಾಡಿದ್ರೆ ಸಾಕು, ನಿಮ್ಮ ಗಾಡಿ ಮೂವ್ ಆಗುತ್ತೆ. ಇದು ತುಂಬಾ ಹೆಲ್ಪ್ಫುಲ್ ಫೀಚರ್, ಎಸ್ಪೆಷಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಾಗ. ಇನ್ನು ಈ ಎರಡು ಗಾಡಿಗಳ ಎಂಜಿನ್ ಸ್ಪೆಸಿಫಿಕೇಶನ್ಸ್ ಈ ರೀತಿ ಇದೆ. ಅಪಾಚೆ 160 ಅಂದರೆ 2-valve ವರ್ಷನ್ 159.7cc FI ಅಂದರೆ ಫ್ಯೂಲ್ ಇಂಜೆಕ್ಷನ್ ಏರ್ ಕೂಲ್ಡ್ ಇಂಜಿನ್ ಆಗಿದೆ. 5 ಸ್ಪೀಡ್ ಗೇರ್ ಬಾಕ್ಸ್ ಅಲ್ಲಿ ಬರುವಂತ ಈ ಒಂದು ವೆಹಿಕಲ್ ಅರ್ಬನ್ ಮತ್ತೆ ರೈನ್ ಮೋಡ್ ಅಲ್ಲಿ 13.14 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 12.7 Nm ಟಾರ್ಕ್. ಇನ್ನು ಸ್ಪೋರ್ಟ್ ಮೋಡ್ ಅಲ್ಲಿ ಈ ಅಪಾಚೆ 160 15.82 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 13.85 Nm ಟಾರ್ಕ್. ಇನ್ನು ಅಪಾಚೆ 160 4V ವಿಚಾರಕ್ಕೆ ಬರೋದಾದ್ರೆ ಇದರಲ್ಲೂ ನಿಮಗೆ 159.7cc ಇಂಜಿನ್ ಇದೆ, ಬಟ್ ಇದು ಆಯಿಲ್ ಕೂಲ್ಡ್ ಇಂಜಿನ್ ಆಗಿದೆ. ಇನ್ನು ಈ ಎರಡು ಗಾಡಿಗಳು ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂತ ನೀವು ಕೇಳ್ತಿರ್ಬೋದು. ಫಸ್ಟ್ ನಾನು ಓಡಿಸಿದ್ದು ಅಪಾಚೆ 160 ಅಂದ್ರೆ 2-valve ವರ್ಷನ್. ಗಾಡಿನ ಸ್ಟಾರ್ಟ್ ಮಾಡಿ ಈ ಸ್ಪ್ಲಿಟ್ ಹ್ಯಾಂಡಲ್ ಬಾರ್ ನ ಹಿಡ್ಕೊಂಡಾಗ ಅಪ್ರೈಟ್ ಹ್ಯಾಂಡಲ್ ಪೊಸಿಷನ್ ನ ನೀವು ಎಂಜಾಯ್ ಮಾಡ್ತೀರಾ. ಅಂಡ್ ಇಂಜಿನ್ ರೆಸ್ಪಾನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನಿಷಿಯಲಿ ಇಂಜಿನ್ ಗ್ರಂಟ್ ಆಗಿರ್ಬೋದು, ಇನಿಷಿಯಲ್ ಟಾರ್ಕ್ ಆಗಿರ್ಬೋದು, ನಿಮಗೆ ತುಂಬಾ ಖುಷಿ ಕೊಡುತ್ತೆ. ಹೇಳಿ ಕೇಳಿ 2-valve ಇಂಜಿನ್ ಅಲ್ವಾ ಇದು, ಸೊ ಇನಿಷಿಯಲಿ ನಿಮಗೆ ತುಂಬಾ ಖುಷಿ ಕೊಡುತ್ತೆ ಈ ಗಾಡಿ ಓಡಿಸಿದಾಗ ರೈಟ್ ಫ್ರಮ್ ದ ಸ್ಟಾರ್ಟ್. ಹಾಗೆ RTR ಅಂದ್ರೆ ರೇಸ್ ಥ್ರಾಟಲ್ ರೆಸ್ಪಾನ್ಸ್ ಇರೋದ್ರಿಂದ ಆರಾಮಾಗಿ ಕಾನ್ಫಿಡೆಂಟ್ ಆಗಿ ನೀವು ನಿಮ್ಮ ರೈಡ್ಸ್ನ ಕ್ಯಾರಿ ಮಾಡ್ಬೋದು. ಯಾಕೆಂದ್ರೆ ಪಿಕಪ್ ಸಾಲಿಡ್ ಆಗಿದೆ ಅಂಡ್ ಗೇರ್ ಶಿಫ್ಟಿಂಗ್ ತುಂಬಾನೇ ಸ್ಮೂತ್ ಆಗಿರುತ್ತೆ. ಈ ಗಾಡಿನ ನೀವು ಎಲ್ಲೇ ಓಡಿಸಿದ್ರು ಕೂಡ ಸ್ಟೆಬಿಲಿಟಿ ನಿಮಗೆ ತುಂಬಾ ಚೆನ್ನಾಗಿ ಆಫರ್ ಮಾಡುತ್ತೆ. ಸಿಟಿ ರೈಡ್ಸ್ನ ನೀವು ಎಂಜಾಯ್ ಮಾಡ್ತೀರಾ ಕಣ್ರಿ, ಅದಂತೂ ಹೇಳ್ಬೋದು. ಬ್ರೇಕಿಂಗ್ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಹಿಂದ್ಗಡೆ ಮಿಕ್ಸ್ ಸಸ್ಪೆನ್ಷನ್ ಕೊಟ್ಟಿದ್ರಲ್ಲ, ಅದರ ಕೆಲಸನ ಅದು ತುಂಬಾನೇ ಚೆನ್ನಾಗಿ ಮಾಡುತ್ತೆ. ಇನ್ನು ಲಾಂಗರ್ ರೈಡ್ಸ್ಗೆ ಈ ಗಾಡಿನ ನೀವು ತಗೊಂಡು ಹೋದಾಗ ಇಂಜಿನ್ ಯಾವುದೇ ಕಾರಣಕ್ಕೂ ಅಂಡರ್ ಪವರ್ಡ್ ಅಂತ ಅನ್ಸೋದೇ ಇಲ್ಲ. 2-valve ಇಂಜಿನ್ ಆಗಿದ್ರು ಕೂಡ ನೀವು ಸ್ಪೋರ್ಟ್ ಮೋಡ್ಗೆ ಹಾಕೊಂಡ್ರೆ ಆರಾಮಾಗಿ ಹೈಯರ್ ಸ್ಪೀಡ್ಸ್ ನ ರೀಚ್ ಮಾಡಬಹುದು. ರಾ ಪವರ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಹಾಗೆ ತುಂಬಾ ಹೈಯರ್ ಸ್ಪೀಡ್ಸ್ ನ ನೀವು ಕ್ಲೋಸ್ ಟು 100 ಅಥವಾ 100+ ರೀಚ್ ಮಾಡಿದಾಗ ವೆರಿ ಮಿನಿಮಲ್ ವೈಬ್ರೇಷನ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಅಂದ್ರೆ ಫುಟ್ ಪೆಕ್ಸ್ ಹತ್ರ ಅದು ಬಂತು, ತುಂಬಾನೇ ಮಿನಿಮಲ್, ಅದು ಮೇಜರ್ ಅಂತ ಹೇಳ್ತಿಲ್ಲ. ಬಟ್ ಓವರ್ ಆಲ್ ಈ ಗಾಡಿ ತುಂಬಾ ಖುಷಿ ಕೊಡುತ್ತೆ ನಿಮಗೆ ರೈಡ್ ಮಾಡುವಾಗ. ಯಾರೆಲ್ಲ ಜಾಸ್ತಿ ಸಿಟಿ ರೈಡ್ಸ್ಗೆ ಈ ಗಾಡಿನ ಉಪಯೋಗಿಸ್ತೀರಾ, ಡೇ ಟು ಡೇ ಕಮ್ಯೂಟಿಂಗ್ ಆಗಿರ್ಬೋದು ಅಥವಾ ಒಕೇಶನಲ್ ಆಗಿ ಅಲ್ಲೊಂದಿಲ್ಲೊಂದು ಲಾಂಗ್ ರೈಡ್ಸ್ ಹೋಗ್ತೀನಿ ಅನ್ನೋರ್ಗೆ ಇದು ಹೇಳು ಮಾಡಿಸ್ತಂತ ಗಾಡಿ. ಮೈಲೇಜು ಸ್ವಲ್ಪ ಜಾಸ್ತಿ ಕೊಡುತ್ತೆ ಕಂಪೇರ್ ಟು 4-valve ವರ್ಷನ್. ಇನ್ನು ಅಪಾಚೆ 160 4-valve ಗಾಡಿ ಯಾವ ರೀತಿ ಇದೆ ಓಡಿಸೋದಕ್ಕೆ ಅಂತ ನೀವು ಕೇಳ್ತಿದ್ರೆ ಇದರ ಎಕ್ಸಾಸ್ಟ್ ನೋಟ್ ಸ್ಟಾರ್ಟ್ ಮಾಡ್ತಿದ್ದಾಗಲೇ ಖುಷಿ ಕೊಡುತ್ತೆ. ಆ ಬುಲ್ ಪಪ್ ಎಕ್ಸಾಸ್ಟ್ ಡಿಸೈನ್ ಇದೆಯಲ್ಲ, ಅದು ಬರೀ ನೋಡೋದಕ್ಕೆ ಮಾತ್ರ ಅಲ್ಲ, ಕೇಳಿಸ್ಕೊಂಡಾಗ್ಲೂ ತುಂಬಾನೇ ಖುಷಿ ಕೊಡುತ್ತೆ. ಅಪಾಚೆ 160 2-valve ಎಕ್ಸಾಸ್ಟ್ ನೋಟ್ಗಿಂತ ಇದರ ಎಕ್ಸಾಸ್ಟ್ ನೋಟ್ ಇನ್ನೂ ಸ್ವಲ್ಪ ಹೆಚ್ಚಿನ ರಿಫೈನ್ಮೆಂಟ್ ಇದೆ ಅಂತ ನನಗನ್ನಿಸ್ತು. ಜೊತೆಗೆ ಕನ್ವೆನ್ಷನಲ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿರೋದ್ರಿಂದ ನಿಮ್ಮ ಕೈನ ಆರಾಮಾಗಿ ರೆಸ್ಟ್ ಮಾಡಬಹುದು. ಇನ್ನೂ ಒಳ್ಳೆ ಬೆಟರ್ ಪೊಸಿಷನ್ ನಿಮಗೆ ಆಫರ್ ಮಾಡುತ್ತೆ 4V ಅಂತಾನೆ ಹೇಳ್ಬೋದು. ಇದರಿಂದ ನೀವು ಲಾಂಗ್ ರೈಡ್ಸ್ ಮಾಡುವಾಗ ಇದನ್ನ ತುಂಬಾ
ಇಷ್ಟಪಡ್ತೀರಾ. ಆ್ಯಂಡ್ ಗೇರ್ ಶಿಫ್ಟ್ಸ್ ಬಗ್ಗೆ ಹೇಳೋದಾದ್ರೆ ಸ್ಮೂತ್ ಆಗಿತ್ತು. 14 Nm ಟಾರ್ಕ್ ಇರೋದ್ರಿಂದ ಸಿಟಿನಲ್ಲಿ ಈ ಗಾಡಿನ ನೀವು ರೈಡ್ ಮಾಡುವಾಗ ತುಂಬಾ ಚೆನ್ನಾಗಿ ಸಿಟಿಲಿ ಗಾಡಿನ ಮನ್ಯೂವರ್ ಮಾಡಿಕೊಂಡು ನೀವು ಓಡಿಸಬಹುದು. ನೀವು ಅರ್ಬನ್ ಮೋಡ್ ಅಥವಾ ರೈನ್ ಮೋಡ್ ಅಲ್ಲೇ ಗಾಡಿನ ಓಡಿಸಿದ್ರು ಕೂಡ ಪವರ್ ಡೆಲಿವರಿ ತುಂಬಾನೇ ಚೆನ್ನಾಗಿ ಆಫರ್ ಮಾಡುತ್ತೆ ಈ ಗಾಡಿ. ವೆಹಿಕಲ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಎಕ್ಸಲೆಂಟ್ ಅಂತಾನೆ ನನ್ನ ಪ್ರಕಾರ ನಾನು ಹೇಳ್ತೀನಿ. ಫ್ರಂಟ್ ಅಲ್ಲಿ ಡಿಸ್ಕು, ರೇರ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ಅದ್ರ ಕೆಲಸನ ಅದು ತುಂಬಾನೇ ಚೆನ್ನಾಗಿ ಮಾಡುತ್ತೆ. ಬಟ್ ಈ ಗಾಡಿಯ ಅಸಲಿ ಮಜಾ ಇರೋದೇ ಇದನ್ನ ಹೈವೇಗೆ ತಗೊಂಡೋದಾಗ. ಸ್ಪೋರ್ಟ್ ಮೋಡ್ಗೆ ಹಾಕೊಂಡಿದ ತಕ್ಷಣ ಆ 17.31 ಹಾರ್ಸ್ ಪವರ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅಬ್ಸಲ್ಯೂಟ್ಲಿ ನೋ ವೈಬ್ರೇಷನ್ಸ್ ಅಂತಾನೆ ಹೇಳಬೇಕು. ಎಷ್ಟೇ ಸ್ಪೀಡ್ ಹೋದ್ರೂ ಕೂಡ ಹೇಳಿ ಕೇಳಿ 4 ವಾಲ್ವ್ ಇಂಜಿನ್ ಆಗಿರೋದ್ರಿಂದ ಹೈ ಅಂಡ್ ಟಾರ್ಕ್ ನಿಮಗೆ ಸಖತ್ತಾಗಿ ಸಿಗುತ್ತೆ. ಅಂದ್ರೆ ಎಷ್ಟೇ ಸ್ಪೀಡ್ ಹೋಗ್ತಾ ಇದ್ರು ಇನ್ನೂ ಹೋಗು ಅಂತ ಗಾಡಿ ಹೇಳುತ್ತೆ. ಹೈಯರ್ ಸ್ಪೀಡ್ಸ್ ನ ಕಾನ್ಫಿಡೆಂಟ್ ಆಗಿ ನೀವು ರೀಚ್ ಮಾಡಬಹುದು. ಆರಾಮಾಗಿ 120, 130 ರೀಚ್ ಮಾಡಬಹುದು. ನನಗಂತೂ ಪರ್ಸನಲಿ ಈ 4V ಗಾಡಿ ಒಂದ್ ಕೈ ಜಾಸ್ತಿನೇ ಇಷ್ಟ ಆಯ್ತು ಅಂದ್ರೆ ತಪ್ಪಾಗಲ್ಲ. ಇನ್ನು ಜನ ಕೇಳುವಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಮೈಲೇಜ್ ಎಷ್ಟು ಗುರು ಅಂತ. ಅಪಾಚೆ 160 ಅಂದ್ರೆ 2 ವಾಲ್ ವರ್ಷನ್ ರಫ್ಲಿ ಅರೌಂಡ್ 45ರಿಂದ 50 ಆಸುಪಾಸಿನ ಒಳಗಡೆ ಮೈಲೇಜ್ ಕೊಡುತ್ತೆ ಅನ್ನೋ ಫೀಡ್ಬ್ಯಾಕ್ ಇದೆ. ಇನ್ನು ಅಪಾಚೆ 160 4V 40ರಿಂದ 45 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ನ ಆಫರ್ ಮಾಡುತ್ತೆ ಅನ್ನೋ ಫೀಡ್ಬ್ಯಾಕ್ ಇದೆ. ಇನ್ ಕೇಸ್ ನೀವು ಈ ಗಾಡಿನ ಓನ್ ಮಾಡ್ತಿದ್ರೆ ನಿಮ್ಗೆ ಎಷ್ಟು ಮೈಲೇಜ್ ಸಿಗ್ತಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ಬಟ್ ಈ ಗಾಡಿ ಯಾರಿಗೆ ಸೂಟ್ ಆಗುತ್ತಪ್ಪ ಅನ್ನೋ ಪ್ರಶ್ನೆಗೆ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಕೊಡಬೇಕು ಅಂದ್ರೆ, ಇನ್ ಕೇಸ್ ನೀವು ಪವರು, ಪರ್ಫಾರ್ಮೆನ್ಸು, ಲಾಂಗರ್ ರೈಡ್ಸ್ ನ ಜಾಸ್ತಿ ಇಷ್ಟಪಡೋರಾಗಿದ್ರೆ 4V ಗಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಕಂಪೇರ್ ಟು 160. ಮೈಲೇಜ್ ಅಲ್ಲಿ ಒಂದ್ ಚೂರ್ ಕಾಂಪ್ರಮೈಸ್ ಆದ್ರೂ ಪರ್ಫಾರ್ಮೆನ್ಸ್ ಅಲ್ಲಿ ಮಾತ್ರ ಏನು ಕಮ್ಮಿ ಮಾಡಲ್ಲ ಅಪಾಚೆ 160 4V. ಸೊ ಓವರ್ ಆಲ್ ಚಾಯ್ಸ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಹೆಚ್ಚು ಸಿಟಿ ರೈಡಿಂಗ್ ನೀವು ಮಾಡೋರಾಗಿದ್ರೆ ಅಪಾಚೆ 160 ನಿಮ್ಗೆ ಇಷ್ಟ ಆಗುತ್ತೆ. ಇಲ್ಲ ನಾನು ಪವರು, ಪರ್ಫಾರ್ಮೆನ್ಸ್ ಜೊತೆಗೆ ಲಾಂಗರ್ ರೈಡ್ಸ್ ನ ಎಂಜಾಯ್ ಮಾಡಬೇಕು ಅನ್ನೋರು ಕಣ್ಣು ಮುಚ್ಕೊಂಡು ಅಪಾಚೆ 160 4V ನ ತಗೊಳ್ಳಿ. ಇಷ್ಟೆಲ್ಲ ಫೀಚರ್ಸ್ ಇರುವಂತ ಈ ಗಾಡಿಗಳ ಬೆಲೆ ಎಷ್ಟು ಅಂತ ನೀವು ಕೇಳ್ತಿರ್ಬೋದು. ಅಪಾಚೆ 160 ಅಂದ್ರೆ 2 ವಾಲ್ ವರ್ಷನ್ ನ ಎಕ್ಸ್ ಶೋರೂಮ್ ಬೆಲೆ ಶುರುವಾಗ್ತಿದೆ 1,10,990 ರೂಪಾಯಿಂದ. ಒಟ್ಟು 6 ವೇರಿಯಂಟ್ ಗಳಲ್ಲಿ ಈ ಗಾಡಿ ಬರುತ್ತೆ ಅಂಡ್ ನಿಮ್ಗೆ 5 ಕಲರ್ ಆಪ್ಷನ್ ಸಿಗುತ್ತೆ. ಇನ್ನು ಅಪಾಚೆ 160 4 ವಾಲ್ ನ ಎಕ್ಸ್ ಶೋರೂಮ್ ಪ್ರೈಸ್ ಶುರುವಾಗ್ತಿದೆ 1,10,990 ರೂಪಾಯಿಂದ. ಒಟ್ಟು 7 ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ, 9 ಕಲರ್ ಆಪ್ಷನ್ಸ್ ಜೊತೆ. ಸೊ ಗೈಸ್ ನೋಡಿದ್ರಲ್ಲ ಅಪಾಚೆ 160 2V ಅಂಡ್ 4V ರಿವ್ಯೂನ. ಸೊ ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಎರಡೂ ಗಾಡಿನಲ್ಲೂ ಅದರದ್ದೇ ಆದಂಥ ಕ್ವಾಲಿಟೀಸ್ ಇದೆ. ಸೊ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗಲ್ಲ, ನಾನು ಹೇಳಿದಂಥ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಟೆಸ್ಟ್ ರೈಡ್ ಮಾಡಿ ನೀವೇ ಡಿಸೈಡ್ ಮಾಡಿ. ಇನ್ ಕೇಸ್ ನೀವೇನಾದರೂ ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದರೆ, ಈ ಗಾಡಿ ಇಷ್ಟ ಆಗಿ ಇದನ್ನು ಬುಕ್ ಮಾಡಬೇಕು, ಟೆಸ್ಟ್ ರೈಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಮೈಸೂರಿನ ಬಂಬೂ ಬಜಾರ್ನಲ್ಲಿರುವಂಥ ಪ್ರೀಮಿಯಂ TVS ಶೋರೂಮ್ ಆಗಿರುವಂಥ ಅಂಬಾರಿ TVSಗೆ ವಿಸಿಟ್ ಮಾಡಿ. ಅಲ್ಲಿ ಸಾಕಷ್ಟು ಆಫರ್ಸ್ ಇದೆ, ಅದನ್ನು ನಿಮ್ಮದಾಗಿಸ್ಕೊಳ್ಬೋದು. ಜೊತೆಗೆ ನಿಮ್ಮ ಹಳೆಯ TVS 2 ವೀಲರ್ನ ನೀವು ಸರ್ವಿಸ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ಅಂಬಾರಿ TVSನ ವಿಸಿಟ್ ಮಾಡಿ. ಒಳ್ಳೆ ಸರ್ವಿಸ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ಅವರು ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಾವಿದ್ದೀವಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫಾಲೋನು ಹಾಗೆ ಮಾಡಿ. ನಿಮ್ಮ ಫಾಲೋ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಪ್ರೋತ್ಸಾಹನ ಕೊಡುತ್ತೆ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಿಸ್ ಇಸ್ ಮೀ ಪುನೀತ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.